ವೆಲ್ಕಮ್ ಬ್ಯಾಕ್ ಜೀನ್ ಗುಡ್ ಫ್ಯಾಮಿಲಿ. ಇವತ್ತು ಸ್ಯಾಟರ್ಡೇ, ಇವತ್ತು ಮಕ್ಕಳಿಗೆ ರಜೆ ಕೊಟ್ಟಿದ್ದರು. ನಿನ್ನೆ ಜೋರು ಮಳೆ ಬರ್ತಿತ್ತು ಅಂತ. ಹಾಗೆ ಇವತ್ತು ನೋಡುವಾಗ ಮಳೆ ಇಲ್ಲ, ಆಯಿತಾ, ಬಿಸಿಲು. ಹಾಗೆ ನಾನು ಹೇಳುವಾಗ ಸಹ ಲೇಟ್ ಆಗಿದೆ, 7 ಗಂಟೆಗೆ ಎದ್ದದು ಆರಾಮ್ಸೆ ಹೇಳುವಂತ. ಯಾವಾಗ ಸಹ ಬೇಗ ಹೇಳುದಲ್ಲ, ಇವತ್ತು ಲೇಟ್ ಹೇಳೋದು. ನೋಡಿದ್ದು ನಾನು ಝೂಮ್ ಮಾಡ್ತಿದ್ದೇನೆ ಆಯಿತಾ, ಈ ಮೊಬೈಲಲ್ಲಿ ಎಷ್ಟು ಝೂಮ್ ಆಗ್ತದೆ ನೋಡುವ ಅಂತ. ಮಾತ್ರ ನನಗೆ ಯಾರ ಮನೆ ಅಂತ ಗೊತ್ತಿಲ್ಲ ಆಯಿತಾ, ಸುಮ್ಮನೆ ಝೂಮ್ ಮಾಡಿದೆ ಎಷ್ಟು ಝೂಮ್ ಆಗ್ತದೆ ನೋಡುವಂತ ಅಷ್ಟೇ. ಹಾಗೆ ಇನ್ನು ನೋಡಿ ಎಂತ ಮಾಡೋದಂದರೆ, ಚಾಕೆ ಇವತ್ತು ಸಜ್ಜಿಗೆ ರೊಟ್ಟಿ ಮಾಡುವಂತ ಪ್ಲ್ಯಾನ್ ಹಾಕಿದ್ದೆ. ಬೇರೆ ಎಂತ ಮಾಡೋದು, ಎಲ್ಲರೂ ತಿನ್ನುವಾಗ ಇದಾಗಬೇಕು. ಎಲ್ಲರಂದರೆ ನಾನು ಮತ್ತು ಹಸ್ಬೆಂಡ್. ಮಗುವಿಗೆ ಇವತ್ತು ರಜೆ ಅಲ್ಲ, ಹಾಗೆ ಅವನ ಟೆನ್ಷನ್ ಇಲ್ಲ. ರಜೆ ಇಲ್ಲದಿದ್ದರೆ ಅವನ ಟೆನ್ಷನ್ ಇಲ್ಲ, ಸ್ಕೂಲಿದ್ದರೆ ಮಾತ್ರ ಅವನ ಟೆನ್ಷನ್ ಇಲ್ಲ ಅಂದರೆ ಹಾಗೆ ಅಲ್ಲ ಆಯಿತಾ. ರಜೆ ಇದ್ದರೆ ಆದರೆ ಸ್ವಲ್ಪ ಲೇಟ್ ಆಗ್ಯಾರು ಪರವಾಗಿಲ್ಲ, ಎಂತಾದ್ರು ಮಾಡಿ ಕೊಡ್ಬೋದು ನಾನಿಲ್ಲರೆ ಮನೆಯಲ್ಲಿ. ಹಾಗೆ ಸ್ಕೂಲಿರುವಾಗ ಕರೆಕ್ಟ್ ಟೈಮಿಗೆ ಮಾಡಿ ಕೊಡಬೇಕಲ್ಲ, ಹೋಗೋಕ್ಕಿಂತ ಮುಂಚೆ, ಅದಕ್ಕೆ ಹೇಳಿದಷ್ಟೇ. ಇದು ಬೇರೆ ಬೇರೆ ಎಂತ ಅಂದರೆ, ನನಗೆ ಮತ್ತು ಹಸ್ಬೆಂಡ್ಗೆ ಬೇರೆ ಬೇರೆ ಆಯಿತು. ಎಂತ ಅಂದರೆ ಆನಿಯನ್ ಹಾಕಿದ್ದೇನೆ ಹಸ್ಬೆಂಡ್ದಕ್ಕೆ, ನನ್ನದಕ್ಕೆ ಹಾಕಲಿಲ್ಲ, ನಾನು ತಿನ್ನೋದಿಲ್ಲ ಅದಕ್ಕೆ. ಹಾಗೆ ಈಗ ಮಾಡ್ತಿದ್ದೇನೆ ಅವರಿಗೆ 2 ಸಜ್ಜಿಗೆ ರೊಟ್ಟಿ ಮಾಡುವ. ಫಸ್ಟ್ ಹಸ್ಬೆಂಡಿಗೆ ಆಯಿತಾ ಆನಿಯನ್ ಹಾಕಿದ್ದು. ನೋಡಿ ನೋಡುವ ಖುಷಿ ಆಗೋದಿಲ್ವಾ, ಚಂದ ಕಲರ್ಫುಲ್ ಹಾಕಿ ಉಂಟು. Well, I'm not really sure it ends up being a Caesar flag goal or not. Gianni Infantino. Elsewhere today, of course, we've got another fixture later this afternoon. Egypt on the front foot there, trying to break the deadlock here against the defending champions. 2-1 and there is time for the defending champions. ಸಜ್ಜಿಗೆ ರೊಟ್ಟಿ ಮಾಡಿದ್ದು ಎಕ್ಸ್ಟ್ರಾ ಉಳಿತು, ಮತ್ತು ಬಿಸಾಡಬೇಕಲ್ಲ, ಅದಕ್ಕೆ ಮಾಡಿದ್ದು. ಮನೆಗೆ ಕೊಂಡೋಗಿತ್ತು ನೀರು ದೋಸೆ ಇದ್ದು ನಿನ್ನೆದು ಬಂದ ಅಂತ ಕಡ್ದು. ಸ್ವಲ್ಪ ಹಾಲು ಉಳಿತು, ನಾಳೆ ಸಂಡೇ ಅಲ್ಲ, ಸಂಡೇ ಮನೆಯಲ್ಲಿ ಚಹಾ ಕುಡಿದಾಗಿ ವೇಸ್ಟ್ ಆಗ್ತದೆ, ಇಲ್ಲಿಟ್ಟರೆ ಹೋಗುದು. ಇವತ್ತೊಂದು ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಹೆಚ್ಚು ಖುಷಿಯಿಂದ ನೋಡಿ ಆಯ್ತಾ. ಆ ಚಾನಲ್ ಸಹ ತುಂಬ ವೀಡಿಯೋ ಮಾಡಿಟ್ಟಿದ್ದಾರೆ, ಅಪ್ಲೋಡ್ ಮಾಡ್ತಾರೆ. ಅಲ್ಲ ಖುಷಿ. ಹಾಕಿ ಶಾಪಿಗೆ ಹೋಗಿ ಕಟ್ಟಿಂಗ್ ಇಟ್ಕೊಂಡು ಬಂದೆ. ಅಕ್ಕಂದು ಮನೆಗೆ ಮುಟ್ಟುವಾಗ ಕ್ವಶನ್ ಪೇಪರ್ ರೆಡಿ ಆಗ್ತಿತ್ತು, ಅದಾಗಿ ನಾನು ಇಲ್ಲಿ ಶಾಪಿಗೆ ಹೊರಟೆ ಆಯಿತಾ. ಶಿಕ್ಷೆ ಆಯಿತು, ಎಕ್ಸಾಮ್ ಇತ್ತು, ಭಾರಿ ಕಷ್ಟ. ಇದುವೇ ಆಗ್ತದೆ ನಮಗೆ ಕಲಿಸೋದೆ. ಇದೊಂದು ರಜೆ ಸಿಕ್ಕಿ ಇವತ್ತು ಮಳೆಗೆ. ಇನ್ನು ಮಂಡೇ ಎಕ್ಸಾಮ್, ಡೈರೆಕ್ಟ್ ಹೋಗ್ಲಿಕ್ಕೆ ಎಕ್ಸಾಮಿಗೆ ವರೆಗೆ. ಟಿ ವಿ ನೋಡ್ತಿದ್ದಾರೆ, ಕ್ಯಾರಿಲ್ಲ. ಈಗ ಹೀಗೆ ಆಗಿದ್ದೇನೆ, ಫಸ್ಟ್ ಹೀಗಿದ್ದ ಅಲ್ಲೇ ಖುಷಿ ಇಲ್ಲಿದ್ದಾಳೆ. ಅಂಗಡಿಗೆ ಹೋಗುದು, ಇವರಿಗೆ ಎಂತ ತಿಂಡಿ ಬೇಕಂತೆ ಖುಷಿಗೆ. ಬಡ ಇವನಿಗೆ ಬೇಡ, ಇವನಿಗೆ ಕುഞ്ഞി ಕಂದಿ, ಇಬ್ಬರಿಗೆ ಸಹ ಬಡ ಆಗುದು. ಬೇಡ ಅದು ರಜೆ ಅಲ್ಲ, ಹಾಗೆ. ಬುಕ್ಕಿಲ್ಲಿ ಉಂಟು, ಕ್ವಶನ್ ಪೇಪರ್ ರೆಡಿ ಆಗಿದೆ, ಯಾವಾಗ ಬರೀತಾನೆ ಗೊತ್ತಿಲ್ಲ. ಒಂಜೊಂದು ಪಿಸ್ತದ ಕುಲ್ಫಿ ಮತ್ತು ಇವರಿಗಲ್ಲಿದ್ದು ಹೂವು ಮೆಲ್ಲ ಕ್ರಾಸ್ ಟೀಚರ್ನ ಕೆಳಗೆ ಹೋಗುವ. ಕುഞ്ഞി ಇಡನೆ ಪೂವ ತಾಯ. ಆಚೆಯಿಂದ ಬರುವಾಗ ಮನೆ ಹತ್ತಿರ ಫ್ರೂಟ್ಸ್ ಮಾರ್ತಿದ್ರು ಆಯಿತಾ. ಹಾಗೆ ಅಲ್ಲಿ ಫ್ರೂಟ್ಸ್ ತಗೊಂಡೆ. ಅವರಿಗೆ ಮಕ್ಕಳಿಗೆ ಟೈಮ್ ಪಾಸಿಗೆ ತಿನ್ನಲಿಕ್ಕೆ ಆಗ್ತದೆ, ಅಷ್ಟು ತಿನ್ನೋದಿಲ್ಲ. ಹಾಗೆ ಅದನ್ನು ತಗೊಂಡು ಸೀದಾ ಮನೆಗೆ ಬಂದೆವು. ಹಾಗೆ ಸ್ವಲ್ಪ ಕೆಲಸ ಇತ್ತು. ಲಾಕ್ಡೌನಲ್ಲಿ ಫ್ರೂಟ್ಸ್ ಇದು ಗಾಡಿ ಇತ್ತು ಆಯಿತಾ. ನೋಡಿ ತಗೊಂಡೆ, ನೋಡಿದೆಲ್ಲ ಬೇಕಲ್ಲ. ಇದು ಕುಲ್ಫಿ, ಇದನ್ನೀಗ ಫ್ರಿಜ್ಜಲ್ಲಿ ಇಡಬೇಕಿದ್ದು, ನೀರಾಗಿರ್ಬೋದು. ಇಷ್ಟು ಸಲ ಹಾಯ್ ಗೈಸ್. ಪಡ್ಸ
ಈಗ ತೆಗೀರಿ ಕೈಲಿ ತೊಳ್ದಿಟ್ಟಿದ್ದೇನಲ್ಲ ಅಪ್ಪಿ ಕೊಡ್ಕು ಒನ್ ಅದು ತೆಗೀರಿ. ಥ್ಯಾಂಕ್ ಯು. ಇದು ಬೊಂಡ ಆಯ್ತಾ ಚಿಕ್ಕ ಅವರಿಗೆಲ್ಲ ಗೊತ್ತಿಲ್ಲ. ಬೊಂಡ ನೋಡಿ ಅಲ್ಲಿ ನೋಡಿ ಬಾಯಿಸಿ ಬನ್ನಿ. ಕ್ಯಾಂಡಿ 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 ಅಲ್ಲ ಕುಲ್ಫಿ ಪಿಸ್ತಾ ಉಂಟು. ಮನೆಗೆ ಕೊಂಡೋಗುವಂತೆ ಸ್ವಲ್ಪ ಇರಲಿ ನೋಡಿ ಟೈಮ್ ಪಾಸ್ಗೆ ತಿನ್ನೋದಾದ್ರೆ. ಮುಂದೆ ಅದು ರ್ಯಾಮುಟ್ಟನ್ ಕೊಂಡ ಅಂತ ಕಟ್ಟ ಕೊಂಡವಾ ಮುನ್ನ ತಿರುತ್ತು ಹೂವ ಮನೆಗೆ ಕೊಂಡೋಗಿ ಇಲ್ಲಿಟ್ರೆ ವೇಸ್ಟ್. ಯಾಕೆ ಕಾಲು ಸಪ್ಪೆ? ಸ್ವಲ್ಪ ಆಯಿಲ್ ಹಾಕಿದನ್ನು ಫ್ರೈ ಮಾಡು. ಚಿಕನ್ ನಿನ್ನದು ಕಬಾಬ್ ಅವನಿಗೆ ಮಗುವಿಗೆ ಮತ್ತು ಖುಷಿಗೆ. ಬಂಗುಡಿ ಬೂತಾಯಿ ಊಟ ಮಾಡೋದಿನ್ನು. ಇದು ಮೀಡಿ ಮಾವಿನಕಾಯಿ ನನಗೆ ಗೊತ್ತಿರಲಿಲ್ಲ ಆಯಿತಾ, ನಿನ್ನೆ ತಂದದೇನು. ಮತ್ತು ಬಟಾಣಿ ಪದಾರ್ಥ ಸಿಕ್ತು ಇಲ್ಲಿ. ಇದು ನಿನ್ನೆ ಸಾರು ಬಟಾಣಿ ಪದಾರ್ಥ ನಾ ತೆಗಿಲಿಲ್ಲ ಮೀನು. ಅವಳಿಲ್ಲೇ ಹೋಗಿದ್ಲು ಹೊರಗೆ, ಹಾಗೆ ಬರುವಾಗ ತಂದದ್ದು ಇವನಿಗೆ ಅರಂಟದು ಅವಳನ್ನು. ನಮ್ಮದೊಂದು ಖುಷಿಗೆ ಡೈರಿ ಮಿಲ್ಕ್ ಇಷ್ಟ ಇಲ್ಲ, ನಾವು ಅರಂಟೇವೆ, ಅವಳಿಗೆ ಇಷ್ಟ ಇಲ್ಲ. ನಾನು ಶಾಪಿಂದ ಬಂದೆ ಆಯಿತಾ. ಬಂದು ಸಂಜೆ ಆಗುವಾಗ ಎಲ್ಲರೊಟ್ಟಿಗೆ ಚಹಾ ಕುಡಿಯುತ್ತಿದ್ದದೆ. ಹಾಗೆ ನಾನು ಮನೆಗೆ ಮುಟ್ಟುವಾಗೆಲ್ಲ ಚಹಾ ಕುಡಿತಿದ್ದರು. ಮತ್ತು ನಾನು ಸಹ ಚಹಾ ಕುಡಿಲಿಕ್ಕೆ ಕೂತ್ಕೊಂಡೆ. ಪುಂಡಿ ಇತ್ತು, ಕೆಲವರಿಗೆ ದೋಸೆ ಇತ್ತು, ಅವನಿಗೆ ಪುಳಿಯೋಗರೆ ಇತ್ತು. ಎಲ್ಲರಿಗೆ ಬೇರೆ ಬೇರೆ, ಒಬ್ಬೊಬ್ಬರಿಗೆ ಒಂದೊಂದು ಆಗುದಿಲ್ಲ, ಹಾಗೆ ಬೇರೆ ಬೇರೆ ಐಟಮ್. ಮಲಗಿದ್ದಾಳೆ. ಇವರು ಹೋಗುದು ಎಲ್ಲರೂ ನೋಡಿ 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 ಇವರು ಬರುತ್ತಿದ್ದಾರೆ. ಇವರು ಕೂತ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಎಕ್ಸಾಮ್ ಇದೆ ನೋಡಿ. ನಾನೀಗ ಮತ್ತೆ ಮಾಡ್ತಾನೆ. ಬಾಯ್ ಬಾಯ್ ಬಾಯ್. ಇವತ್ತು ಬ್ಲಾಗ್ ಆಯಿತು. ಬಾಯ್. ಇವತ್ತು ತಿಳಿದುಕೊಂಡು ನಾನು ಬಂದದಾಯ್ತಾ, ಎಕ್ಸಾಮಿಗೆ ಕಲಿಸ್ಲಿಕ್ಕೆ ಉಂಟು ಅಂತ. ಒಂದು ಫುಲ್ ಕಂಪ್ಲೀಟ್ ಮಾಡಬೇಕು. ಎಕ್ಸಾಮ್ ಹೇಳುವಾಗ ನೀವೆಲ್ಲ ಎಣಿಸ್ಬೋದು ದೊಡ್ಡ ಇದ್ದು ಅಂತ. ಅದಷ್ಟು ಕಲಿಸ್ಲಿಕ್ಕೆ ಉಂಟು. ಅಲ್ಲ ಕುഞ്ഞി ಕೊರೆ ಇಲ್ಲ ಪಡಿಕೋನೆ ಇಲ್ಲ ಮಾರ, ಅದೆಲ್ಲ ಗೊತ್ತುಂಟಲ್ಲ ನಿಮಗೆ ಗೊತ್ತಿಲ್ಲವ. ಇ ವಿ ಎಸ್ ಕಂಪ್ಲೀಟ್ ಹಾಕೊಂಡು ಬೇಗ ಬಾ. ನಾನು ಹುಡುಕುದು ಎಂತಾರು ಸಿಗ್ತದ ಅಂತ. ಬೇಗ ಬಾ. ಟೈಮ್ 7:30 ಆಗಿದೆ. ಇನ್ನೆಲ್ಲ ಆಗಬೇಕು ದೇವರೇ. ಅತ್ತೇ ಪೀಡ 5 ಕೊಡ್ನದಲ್ಲೇ ಬಾ. ಯಾವಾಗಲ್ಲ ನಾನು ಬಂದ ಕೂಡ ನಾನು ಇಡ್ತೇನೆ ಆಯ್ತು. ಇವನು ಸಹ ಬಂದಿದ್ದಾನಲ್ಲ, ಇವನಿಗೆ ಇದು ಕಲಿಸ್ಲಿಕ್ಕೆ ಇಷ್ಟೊತ್ತಾಯಿತು. ಇನ್ನೀಗ ಎಂತ ಮಾಡೋದಂದರೆ ವೈಟ್ ರೈಸ್ ಇಡಬೇಕು, ಸೋನಾ ಮಸೂರಿ ಇದನ್ನೀಗ ಬೇಗ ಮಾಡಬೇಕು. ಮತ್ತು ಸಾರು ಮಾಡಬೇಕು, ಮತ್ತು ಎಂಥದ್ದು ನೋಡಬೇಕು. ಇದರಲ್ಲೊಂದು ಗ್ಲಾಸ್ ಇಡುವ ಸರಿ ಆಗ್ತದೆ ಮೂವರಿಗೆ. ದೂರ ಹೋಗುದು
ದೂರ ಸುಳ್ಯ ಸುಳ್ಯಕ್ಕೆ. ಇದು ಒಮ್ಮೆ ಹೋಗಿ ಇನ್ನು ಡೈಲಿ Daily ಇಲ್ಲ. ಡೈಲಿ ಅಲ್ಲ, ಆರಸಿ ಈಗ ಜೂರುಂಟು. ವಾರಕ್ಕೆ ಒಂದು ದಿವಸ ಮಾತ್ರ. ಇಲ್ಲಿ ಶವರ್ಮ ಮತ್ತು ಕಬಾಬ್ ತೆಗೊಂಡೆವು ಆಯಿತಾ. ಅದನ್ನು ತೆಗೊಂಡು ಈಗ ಮನೆಗೆ ಬಂದು ಅವನಲ್ಲಿ ಹೋಗ್ತೇನೆ ಅಂತ ಮನೆಗೆ, ಇಲ್ಲಿ ಬರೋದಿಲ್ಲ ಅಂತ ನಾನು ಸುಮ್ಮನೆ ಇಷ್ಟು ರೈಸ್ ಇಟ್ಟದ್ದು. ಅವನು ಸಹ ಬರ್ತಾನೆ ಅಂತ ಇಟ್ಟದ್ದು, ಅವನ ಹುಡುಗ ಒಂದೇ ಚೋರೆ ಬರೋದಿಲ್ಲ ಅಂತ. ಮತ್ತೆ ಅನ್ನ ಉಳಿದದನ್ನು ಕೊಂಡೋಗಿ ಮನೆಗೆ ಕೊಟ್ಟು ಮತ್ತೆ ನಾವು ಊಟ ಮಾಡಿದ್ದೇವೆ ಆಯಿತಾ. ಇದನ್ನು ನೋಡಿ ಕೊಂಡೋಗ್ತಿದ್ದೇನೆ ಮನೆಗೆ, ಮತ್ತೆ ಎಂತ ಮಾಡೋದು, ವೇಸ್ಟ್ ಆಗ್ತದಲ್ಲ ನೋಡಿ. ನಾಯಿ ಕಾಯುದು ಈಗ ಅಲ್ಲ, ಮತ್ತು ಇನ್ನೂ ಸಹ ಊಟವೇ ಆಗಲಿಲ್ಲ. ಅದೇ ರೈಸ್ ಕೊಟ್ಟು ನಾನು ಬಂದೆ ಆಯಿತಾ, ಮತ್ತು ಊಟ ಮಾಡಿದೆವು ನಾವು. ಮಲಗುದು. ಗುಡ್ ನೈಟ್ ಎಲ್ಲರಿಗೆ ಸಹ. ಮಲಗಕ್ಕೆ ಆಗಲಿಲ್ಲ, ಮೊಬೈಲ್ ನೋಡ್ಲಿಕ್ಕೆ ಉಂಟು, ಮೊಬೈಲ್ ಹೊತ್ಲಿಕ್ಕೆ ಉಂಟು. ಮಗು ಇಲ್ಲ, ಮಗು ಅಲ್ಲಿದ್ದಾನಲ್ಲ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಹ ಲೈಕ್ ಮಾಡೋದಿಲ್ಲ, ಇರಲಿ. ಆದಷ್ಟು ನಾನು ಹೇಳಿದ್ದು, ನನಗೆ ಅದು ಹೇಳಿ ಅಭ್ಯಾಸ ಆಯ್ತಲ್ಲ ಅದಕ್ಕೆ.